ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ನೇಮಕಾತಿ ಹಗರಣ ಬೆನ್ನಲ್ಲೇ ಸಾಹುಕಾರ್ ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ಆಗಿರೋದು. ಸದ್ಯ ಈಗ ಎಫ್ಐಆರ್ ನಲ್ಲಿ ಏನೆಲ್ಲ ಇದೆ, ಹಾಗಾದ್ರೆ ಏನ್ ಉಲ್ಲೇಖ ಮಾಡಲಾಗಿದೆ, ಯಾವ ಒಂದಷ್ಟು ಅಟ್ರಾಕ್ಟ್ ಆಗುವಂತ ಈ ಸೆಕ್ಷನ್ಗಳಿದ್ದಾವೆ ಅಂತ. ಕಾರಣ A1 ಆಗಿ ಸಾಹುಕಾರ್ ಶಿವಶಂಕರಪ್ಪ ಅವ್ರನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣ ಬೆನ್ನಲ್ಲೇ ಕಂಪ್ಲೇಂಟ್ ದಾಖಲಾಗಿದ್ದು ಎಫ್ಐಆರ್ ಆಗಿದೆ. ಈ ಕೇಸ್ನಲ್ಲಿ A1 ಸಾಹುಕಾರ್ ಶಿವಶಂಕರಪ್ಪ, A2 ಕೆಪಿಎಸ್ಸಿ ಸದಸ್ಯರು, A3 ಅಭ್ಯರ್ಥಿಗಳು. ಡಾಕ್ಟರ್ ಮಂಜುನಾಥ್ ಎಂಬುವರು ನೀಡಿದ ದೂರಿನ ಮೇಲೆ ಕಂಪ್ಲೇಂಟ್ ದಾಖಲಾಗಿದ್ದು ಎಫ್ಐಆರ್ ಹಾಕಿದ್ದಾರೆ ಪೊಲೀಸರು. ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ಮಾಡಲಾಗಿದೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪುತ್ರಿಗೆ ಕೆಲಸ ಕೊಡಿಸಿದಂತ ಶಿವಶಂಕರಪ್ಪ ಮತ್ತು ಪುತ್ರಿ ಸುಮಾಗೆ ಜಾಮೀನು ಮಂಜೂರು ಮಾಡಿದ್ದಂತ ಸೆಷನ್ಸ್ ಕೋರ್ಟ್ ಜಾಮೀನಿನ ಬೆನ್ನಲ್ಲೇ ಈಗ ಮತ್ತೊಂದು ಅಕ್ರಮ ಆರೋಪ ಕೇಳಿಬಂದಿದೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪಶು ವೈದ್ಯರು ಮತ್ತು ಮೀನುಗಾರಿಕೆ ಇಲಾಖೆಯ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಒಂದು ಕೇಸ್ನಲ್ಲಿ ಜಾಮೀನು ಪಡ್ಕೊಂಡು ಹೊರಗೆ ಬರ್ತಾ ಇದ್ದಂತೆ ಮತ್ತೊಂದು ಕೇಸ್ ದಾಖಲಾಗಿದೆ. ಹೀಗಾಗಿ ಪೊಲೀಸರಿಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. A1 ಸಾಹುಕಾರ್ ಶಿವಶಂಕರಪ್ಪ, A2 A3 ಅಂತೇಳಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿಕೊಂಡು ಎಫ್ಐಆರ್ ಹಾಕಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ 400 ಹುದ್ದೆಗಳ ನೇಮಕಾತಿಯ ಸಂದರ್ಭದಲ್ಲಿ ಆಗಿರುವಂತಹ ಅಕ್ರಮ ಇದು. ಜುಲೈ 29, 2024ರಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನ ಕೆಪಿಎಸ್ಸಿ ಹೊರಡಿಸುತ್ತೆ. ಆಗ ಆಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕಾತಿ ಸಂಬಂಧ ಪರೀಕ್ಷೆ ನಡೆದಿರುತ್ತೆ. 2026ರ ಜನವರಿ 8ನೇ ತಾರೀಕು ಕನ್ನಡ ಭಾಷೆ ಪರೀಕ್ಷೆ ಆಯೋಜಿಸಿದಂತ ಕೆಪಿಎಸ್ಸಿ ಮಾರನೇ ದಿನಾನೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿದಂತ ಕೆಪಿಎಸ್ಸಿ 2026ರ ಜುಲೈ 17ನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿಯನ್ನ ಕೆಪಿಎಸ್ಸಿ ಪ್ರಕಟ ಮಾಡಿತ್ತು. ಇಲ್ಲಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ಪುತ್ರಿಗೆ ಕೆಲಸ ಕೊಡಿಸಿದ್ರು ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಹುಕಾರ್ ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ಆಗಿದೆ. 2024ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು. 2026ರಲ್ಲಿ ಜುಲೈ 17ನೇ ತಾರೀಕು ಅಂತಿಮವಾಗಿ ಆಯ್ಕೆಯಾದ ಪಟ್ಟಿಯನ್ನು ಪ್ರಕಟ ಮಾಡಿತ್ತು. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ರು ಸಾಹುಕಾರ್ ಶಿವಶಂಕರಪ್ಪ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧ ಕೇಸ್ ದಾಖಲಾಗಿರೋದು. ಎಫ್ಐಆರ್ ನಲ್ಲಿ A1 ಅಂತೇಳಿ ಸಾಹುಕಾರ್ ಶಿವಶಂಕರಪ್ಪ ಅವರನ್ನ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ಮತ್ತೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ ಸಾಹುಕಾರ್ ಶಿವಶಂಕರಪ್ಪಗೆ. ನಾನೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪರೀಕ್ಷೆನೂ ಆಗುತ್ತೆ, ಅಂತಿಮ ಪಟ್ಟಿನೂ ಕೂಡ ಆಯ್ಕೆಯಾದಂತ ಅಭ್ಯರ್ಥಿಗಳ ಪಟ್ಟಿಯೂ ಕೂಡ ಪ್ರಕಟ ಆಗುತ್ತೆ. ಆಗ ವಿದ್ಯಾರ್ಥಿಗಳಿಗೂ ಕೂಡ ಶಾಕ್ ಆಗಿತ್ತು.
ಇಂಥವ್ರ ಹೆಸರೆಲ್ಲ ಬಂದಿದ್ಯಲ್ಲ ಹೆಂಗೆ ಅಂತ. ಅಭ್ಯರ್ಥಿಗಳ ಹೆಸರು ಮತ್ತೆ ಅಂಕ ಪಡೆದಿರೋದು ಅದೆಲ್ಲದ್ರ ಬಗ್ಗೆ ಕೂಡ ಏನು ಉಲ್ಲೇಖ ಆಗಿ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಶಾಕ್ಗೊಳಗಾಗಿದ್ರು. ಇಂಥವ್ರಿಗೆ ಹೆಂಗೆ ಕೆಲಸ ಸಿಕ್ತು ಅಂತೇಳಿ. ಅದರಲ್ಲಿ ಶಿವಶಂಕರಪ್ಪ ಏನಿದ್ದಾರೆ ಪಾತ್ರ ವಹಿಸಿದ್ರು. ತಮ್ಮ ಮಗಳು ಪುತ್ರಿ ಏನಿದ್ದಾರೆ ಸುಮಾ ಅವ್ರಿಗೆ ಕೆಲಸ ಕೊಡಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ರು. ಜುಲೈ 29, 2024ರಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಸ್ಪರ್ಧಾತ್ಮಕ ಪರೀಕ್ಷೆಯೂ ಕೂಡ ಆಗುತ್ತೆ. ಆದ್ರೆ ಪಟ್ಟಿಯಲ್ಲಿ ಆಶ್ಚರ್ಯಕರವಾಗಿ ಇವ್ರ ಮಗಳ ಹೆಸರಿತ್ತು. ಅಂತಿಮ ಆಯ್ಕೆಯ ಪಟ್ಟಿ ನೋಡಿದ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿತ್ತು. ಕೆಪಿಎಸ್ಸಿ ಅಧ್ಯಕ್ಷರು ಸದಸ್ಯರುಗಳ ಸಂಬಂಧಿಕರಿಗೆ ಮಾತ್ರ ಪಟ್ಟಿಯಲ್ಲಿ ಸ್ಥಾನ ಇತ್ತು. ಇದು ಹೆಂಗೆ ಅಂತ. ಜುಲೈ 17ನೇ ತಾರೀಕು ಪ್ರಕಟವಾದ ಲಿಸ್ಟ್ ನಲ್ಲಿ ಸ್ವಜನ ಪಕ್ಷಪಾತ ಬಯಲಾಗಿತ್ತು. ಕೆಪಿಎಸ್ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿ ಸಂಬಂಧಿಕರನ್ನೇ ಕೆಲಸಕ್ಕೆ ಆಯ್ಕೆ ಮಾಡಿದ್ರು. ನೋಡಿ ಇಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರು ಅಂದ್ರೆ ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ರು ಅಂತ ಅಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರಿದ್ರು, ಅಂದ್ರೆ ಅವ್ರಿಗೆ ಸಂಬಂಧಪಟ್ಟ ಸಂಬಂಧಿಕರಿದ್ರು, ಸದಸ್ಯರಿಗೆ ಸಂಬಂಧಪಟ್ಟವರಿದ್ರು, ಸಿಬ್ಬಂದಿಯ ಸಂಬಂಧಿಕರ ಹೆಸರೇ ಇತ್ತು. ಇನ್ನು ಗೋಲ್ಡ್ ಮೆಡಲ್ ಅಭ್ಯರ್ಥಿಗಳಿಗೆ 350 ಅಂಕ, ಆಯ್ಕೆ ಆದವರಿಗೆ 400 ಅಂಕ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಂಬಂಧಿ ಸುಗುರೇಶ್ ಜಕ್ಕಾಗೆ 450 ಅಂಕ. ಇದು ಹೆಂಗೆ ಅಂತೇಳಿ ಅಲ್ಲಿ ಡೌಟ್ ಶುರುವಾಗುತ್ತೆ. ಎಕ್ಸಾಮ್ ಬರ್ದಿರ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ, ಅಂತವರಿಗೆ ಕಮ್ಮಿ ಅಂಕ ಬಂದಿದೆ. ಆದ್ರೆ ಆ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರಿತ್ತಲ್ಲ ಅವರೆಲ್ಲರೂ ಕೂಡ ಈ ಒಂದು ಕೆಪಿಎಸ್ಸಿಗೆ ಸಂಬಂಧಪಟ್ಟವರೇ ಆಗಿದ್ರು. ಅಧ್ಯಕ್ಷರ ಸಂಬಂಧಿಕರು, ಸದಸ್ಯರ ಸಂಬಂಧಿಕರು, ಅಲ್ಲಿರುವಂತ ಸಿಬ್ಬಂದಿಯ ಸಂಬಂಧಿಕರು. ಅವ್ರಿಗೆ ಮಣೆ ಹಾಕೋ ಕಾರಣಕ್ಕೆ ಗೋಲ್ಡ್ ಮೆಡಲಿಸ್ಟ್ ಚೆನ್ನಾಗಿ ಪರೀಕ್ಷೆ ಬರೆದವ್ರಿಗೂ ಕೂಡ ವಂಚನೆ ಮಾಡಲಾಗಿತ್ತು. ಅದರಲ್ಲೂ ಸುಗುರೇಶ್ ಜಕ್ಕಾಗೆ 450 ಅಂಕಗಳನ್ನ ಇಲ್ಲಿ ಕೊಟ್ಟಿದ್ರು. ಕಾರಣ ಅವ್ರ ಸಂಬಂಧಿ ಅನ್ನೋ ಕಾರಣಕ್ಕೆ. ಹಾಗಾಗಿನೇ